ಸ್ವಾಮಿ ಕೊರಗಜ್ಜ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತಿನ ವಿಶೇಷ ವಿಡಿಯೋ ಕೊರಗಜ್ಜನ ಹರಕೆ ಪವಾಡ ನೀವೆಲ್ಲ ಕೇಳೇ ಇರ್ತೀರಾ. ಹಾಗೆ ರೈತನಿಗೆ ಕಳೆದುಕೊಂಡ ಜಾಗದಲ್ಲೇ ಸಿಕ್ಕಿತು 25,000 ರೂಪಾಯಿ. ಈ ಸ್ಟೋರಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗಾದರೆ ವಿಡಿಯೋ ಒಳಗೋಗೋಣ. ಕೊರಗಜ್ಜನ ಭಕ್ತರು ದೇಶದ ಎಲ್ಲ ಕಡೆಯೂ ಕೂಡ ಇದ್ದಾರೆ. ಹಾಗೆ ದೇಶ ವಿದೇಶಗಳಿಂದ ಕೊರಗಜ್ಜನ ಸನ್ನಿಧಿಗೆ ಬರುತ್ತಿರುತ್ತಾರೆ. ಹಾಗೆ ನಮ್ಮೂರಲ್ಲೂ ಕೂಡ ಕೊರಗಜ್ಜನ ದೇವಸ್ಥಾನ ಇದೆ. ಚನ್ನಪಟ್ಟಣದಲ್ಲೂ ಕೂಡ ಕೊರಗಜ್ಜನ ದೇವಸ್ಥಾನ ತುಂಬ ವರ್ಷಗಳಿಂದ ಇದೆ. ನಮ್ಮೂರಲ್ಲೂ ಎಲ್ಲರೂ ಹೋಗಿ ಭೇಟಿ ಕೂಡ ನೀಡಬಹುದು. ಹಾಗೆ ಕೊರಗಜ್ಜನ ಕೋಲ ಕೂಡ ನಡೀತಾ ಇರುತ್ತೆ. ಕೊರಗಜ್ಜನ ಬಳಿ ತಮಗಿರುವ ಸಮಸ್ಯೆ ಹೇಳಿಕೊಂಡು ಹರಕೆ ಹೊತ್ತರೆ ಕಷ್ಟ ಪರಿಹಾರ ಆಗುತ್ತದೆ ಎಂಬುದು ನಮ್ಮ ಹಿಂದಿನಿಂದಲೂ ಜನರಿಗಿರುವ ಬಲವಾದ ನಂಬಿಕೆ. ಇದಕ್ಕೆ ಸಾಕ್ಷಿ ಎಂಬಂತೆ ಹಲವಾರು ಘಟನೆಗಳು ನಡೆದಿದೆ. ಈಗ ಅಂಥದೇ ಮತ್ತೊಂದು ಆಶ್ಚರ್ಯಕರವಾದ ಘಟನೆ ನಡೆದಿದ್ದು, ಇದು ಕೊರಗಜ್ಜನ ಮಹಿಮೆ ಎನ್ನುತ್ತಿದ್ದಾರೆ. ಹಾಗಾದರೆ ಏನು ಪವಾಡ, ಎಲ್ಲಿ ನಡೆದಿದ್ದು ನೋಡೋಣ ಬನ್ನಿ. ಒಂದು ಸಣ್ಣ ಹಳ್ಳಿಯೊಂದರಲ್ಲಿ ಮಳೆ ಬಂದರೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ಹೊಲ ಗದ್ದೆ ಎಲ್ಲನೂ ಬಿತ್ತಕ್ಕೆ ಟ್ರ್ಯಾಕ್ಟ್ರು ಮತ್ತು ಉಳುಮೆ ಮಾಡೋರನ್ನ ಹುಡುಕ್ತಾ ಇರ್ತೀವಿ. ಹಾಗೆ ಒಂದು ಸಣ್ಣ ಹಳ್ಳಿಯಲ್ಲಿ ಬೇರೆ ಊರಿನವರನ್ನು ಕರ್ಕೊಂಡು ಬಂದು ಟ್ರ್ಯಾಕ್ಟರಲ್ಲಿ ಉಳುಮೆ ಮಾಡಿಸುತ್ತಿದ್ದರು. ಹಾಗೆ ಪಕ್ಕದ ಊರಿನಿಂದ ವ್ಯಕ್ತಿಯೊಬ್ಬರು ತಮ್ಮ ಟ್ರ್ಯಾಕ್ಟರ್ನಲ್ಲಿ ಕೆಲಸಕ್ಕಾಗಿ ಬಂದಿರುತ್ತಾರೆ. ಬೆಳಿಗ್ಗೆ ಉಳುಮೆ ಕೆಲಸ ಮಾಡಿ ಸಂಜೆ ಆಯಿತಲ್ವಾ, ಉಳುಮೆ ಕೆಲಸ ಆದಮೇಲೆ ಸಂಜೆ ಮನೆಗೆ ಹೋಗಬೇಕು. ಹೋಗಬೇಕಾದ್ರೆ ಅವರು ಬೆಳಗ್ಗೆಯಿಂದ ಕೆಲಸ ಮಾಡಿರ್ತಾರೆ, ಅವರಿಗೆ ಹಣ ಕೊಟ್ಟಿರ್ತಾರೆ. ಅದೇ ಹೊತ್ತಲ್ಲಿ ಅವರಿಗೆ ಆಘಾತಕಾರಿ ಒಂದು ವಿಷಯ ಇರುತ್ತದೆ. ಕಷ್ಟಪಟ್ಟು ಸಂಪಾದಿಸಿದ ದುಡ್ಡು ಜೇಬಿನಿಂದ ಪ್ಲಾಸ್ಟಿಕ್ ಕವರ್ನಲ್ಲಿ ಇಟ್ಕೊಂಡಿರ್ತಾರೆ. ಅವರು ಬೆಳಗ್ಗೆ ಕೆಲಸ ಮಾಡಿರ್ತಾರೆ, ಸಂಜೆ ಎಲ್ಲರಿಗೂ ನಿಮಗೆ ಗೊತ್ತಿರುವಂಗೆ ಸಂಜೆ ದುಡ್ಡು ಕೊಟ್ಟಿರ್ತಾರೆ. ಅವ್ರ ಕೆಲಸಕ್ಕೆ ತಕ್ಕಾಗೆ ಕೆಲಸ ಜವಾಬ್ದಾರಿಯಿಂದ ಅವರು ಇಟ್ಟುಕೊಂಡಿದ್ದ ಹಣ ಮಾಯವಾಯಿತು. ಕೆಲಸ ಹೊತ್ತಲ್ಲಿ ಅವರು ಕೈಯಲ್ಲಿ ಹಾಕೊಂಡಿರ್ತಾರಲ್ವ, ಎಲ್ಲಿ ಬೀಳ್ತು ಅಂತ ಅವ್ರಿಗೆ ಗೊತ್ತಿಲ್ಲ. ಹಾಗೆ ಹೊಲ ಪೂರ್ತಿ ಎಷ್ಟೇ ಹುಡುಕಿದರೂ ದುಡ್ಡು ಸಿಕ್ಕಲಿಲ್ಲ. ಊರು ಬಿಟ್ಟು ಬೇರೊಂದು ಊರಿಗೆ ಬಂದು ಕೆಲಸ ಮಾಡಿ ಸಂಪಾದಿಸಿದ ಹಣ ಕಳೆದು ಹೋದವ್ರಿಗೆ, ಎಂಥವ್ರಿಗೆ ಆಗಲಿ ದುಡ್ಡು ಕಳೆದೋಯ್ತು ಅಂದರೆ ತುಂಬ ಬೇಜಾರಾಗುತ್ತೆ ಅಲ್ವಾ. ಆ ವ್ಯಕ್ತಿ ಹೊಲದ ತುಂಬ ಹುಡುಕಿದರೂ ಹಣವಿಟ್ಟ ಕವರ್ ಕೂಡ ಕಾಣಿಸ್ತಾ ಇಲ್ಲ, ಕಣ್ಣಿಗೆ ಕೂಡ ಬಿದ್ದೇ ಇಲ್ಲ. ಹೀಗೆ ಹುಡುಕಿ ಸುಸ್ತಾಗಿರ್ತಾರೆ. ಹಾಗೆ ಯೋಚನೆ ಮಾಡ್ತಾ ಕುಳಿತಿರ್ತಾರೆ. ಅಲ್ಲೇ ಪಕ್ಕದಲ್ಲಿ ಇನ್ನೊಬ್ಬ ವ್ಯಕ್ತಿ ಇರುತ್ತಾರೆ. ಅವ್ರು ಹೇಳ್ತಾರೆ, ಕೊರಗಜ್ಜನಿಗೆ ಹರಕೆ ಮಾಡಿಕೊಳ್ಳಿ ಎಂದು ಹೇಳುತ್ತಾರೆ. ಆಗ ಕೊರಗಜ್ಜನಿಗೆ ಅವರು ಕೂತ ಜಾಗದಲ್ಲೇ ಹರಕೆ ಮಾಡಿಕೊಳ್ತಾರೆ. ಮನೆ ಜನಗಳಿಗೆ ಸಾಕು, ಹಾಗೆ ಪ್ರಾಣಿಗಳಿಗೆ ತೊಂದರೆಯಾದರೆ ಕರಾವಳಿಯ ಭಾಗದ ಜನರು ಕೊರಗಜ್ಜನಿಗೆ ಹರಕೆ ಹೊರುತ್ತಾರೆ. ಹಾಗೆ ಆ ವ್ಯಕ್ತಿ ಕೂಡ ಹರಕೆ ಮಾಡ್ಕೊಳ್ತಾರೆ. ಏನಂತ, ಕೊರಗಜ್ಜ ಸ್ವಾಮಿ, ನನಗೆ ಹಣ ಸಿಕ್ಕರೆ ನಿನಗೆ ಮದ್ಯ ಬೀಡ ಚಕ್ಕುಲಿಯನ್ನು ನೀಡುತ್ತೇನೆ ಎಂದು. ಆಗ ಅವರು ಕೊರಗಜ್ಜನಿಗೆ ಪ್ರಾರ್ಥನೆ ಮಾಡಿದ ಕೆಲವೇ ಹೊತ್ತಲ್ಲಿ ಅವರಿಗೆ
ಒಂದು ಆಶ್ಚರ್ಯ ಕೂಡ ಕಾದಿರುತ್ತದೆ. ಆಶ್ಚರ್ಯನೂ ಅನ್ಬೋದು, ಪವಾಡನೂ ಅಂತ ಹೇಳ್ಬೋದು. ಅವರು ಕೊರಗಜ್ಜನಿಗೆ ಮದ್ಯ ಬೀಡ ಚಕ್ಕುಲಿಯನ್ನು ನೀಡುತ್ತೇನೆ ಎಂದು ಹರಕೆ ಮಾಡಿಕೊಂಡ ತಕ್ಷಣ ಪವಾಡನೇ ನಡೆದೋಯ್ತು. ಅವರಿಗೆ ಅವರು ಕಳ್ಕೊಂಡಿದ್ದ ದುಡ್ಡಿನ ಕವರು ಒಂಚೂರು ಗಲೀಜಾಗ್ದಂಗೆ ಹಾಗೆ ಹೊಸ ನೋಟ್ ಥರ ಕವರಲ್ಲಿ ಹೇಗೆ ಗಂಟು ಹಾಕಿದ್ರೋ ಅದೇ ಥರನೇ ಅವ್ರ ಕೈಗೆ ದುಡ್ಡು ಕೂಡ ಸಿಕ್ತು. ಆ ರೈತ ಕೂಡ ತುಂಬ ಸಂತೋಷಪಟ್ಟರು. ಹಾಗೆ ಇದು ಕೊರಗಜ್ಜನ ಮಹಿಮೆ ಅಂತಲೂ ಹೇಳ್ಬೋದು, ಪವಾಡನೂ ಅಂತ ಹೇಳ್ಬೋದು. ಹೀಗೆ ನಾವು ಕೊರಗಜ್ಜನ ಪವಾಡ ಅಂತೂ ಅನೇಕ ನೋಡಬಹುದು. ಕೊರಗಜ್ಜನ ದೇವಸ್ಥಾನ ಚನ್ನಪಟ್ಟಣದಲ್ಲೂ ಕೂಡ ಇದೆ. ನೀವು ಎಲ್ಲರೂ ನಿಮ್ಮ ಹರಕೆಯನ್ನು ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಬಹುದು. ನನ್ನ ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ